ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನನ್ನನ್ನ ಕೊಂಡುಕೊಳ್ಳೋ ಗಂಡಸ ಇನ್ನೂ ಹುಟ್ಟಿಲ್ಲ. ಲೂಟಿ ಮಾಡುವುದನ್ನೇ ನಿಲ್ಲಿಸದೇ ಇದ್ರೆ ಸರ್ವನಾಶ ಆಗ್ತೀರಿ. ಡಿಕೆ ಸರ್ಕಾರಕ್ಕೆ ಕುಮಾರಸ್ವಾಮಿ ಖಡಕ್ ಎಚ್ಚರಿಕೆ. ನೋಡಿ, ನನ್ನನ್ನ ಯಾರೂ ಕೂಡ ಕೊಂಡುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂಥವರು ಈ ರಾಜ್ಯದಲ್ಲಿ ಇನ್ನೂ ಹುಟ್ಟಿಲ್ಲ. ನನ್ನ ಧ್ವನಿಯನ್ನ ಅಡಗಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಡಿಎಲ್ಎಫ್ ಕಂಪನಿಯಿಂದ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಭಾನುವಾರ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ನ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸುತ್ತಾರೆ. ಡಿಎಲ್ಎಫ್ ಹಗರಣದ ಬಗ್ಗೆ ಮಾತನಾಡುವವರು ಮೊದಲು ಕೇರಳದ ಕಾಂಗ್ರೆಸ್ ಮುಖ್ಯಮಂತ್ರಿಗೂ ಪ್ರಧಾನಿ ಆಗೋದಕ್ಕೆ ಹವಣಿಸ್ತಾ ಇರುವಂತಹ ದೆಹಲಿಯ ವ್ಯಕ್ತಿಗೂ ಆ ಕಂಪನಿಗೂ ಇರುವ ಸಂಬಂಧ ಏನು ಅನ್ನೋದನ್ನ ಬಹಿರಂಗಪಡಿಸಲಿ. ಆಗ ಸತ್ಯ ತಾನಾಗಿಯೇ ಹೊರಬರುತ್ತೆ. ರಾಜ್ಯದಲ್ಲಿ ಅವರದೇ ಸರ್ಕಾರ ಇರೋದ್ರಿಂದ ಧೈರ್ಯ ಇದ್ರೆ ತನಿಖೆ ಮಾಡಿಸ್ಲಿ ಅಂತ ಸವಾಲನ್ನು ಹಾಕಿದ್ರು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಸಿಂಗಾಪುರ ಪ್ರವಾಸ ಕೈಗೊಂಡಿದ್ದಾಗ ನೈಸ್ ಕಂಪನಿಯ ವ್ಯಕ್ತಿ ಬಂದಿದ್ರು. ಅವತ್ತು ನಾನು ಅವರಿಗೆ ಏನು ಹೇಳಿ ಕಳಿಸಿದ್ದೆ ಅನ್ನೋದು ಅವರಿಗೆ ನೆನಪಿರಲಿ. ಲಾಟ್ರಿ ನಿಷೇಧ ಮಾಡುವಾಗ ತಮಿಳುನಾಡಿನಿಂದ ಹಣದ ಬ್ಯಾಗ್ ಹಿಡ್ಕೊಂಡು ಬಂದವರನ್ನ ಹೇಗೆ ಉಗಿದು ಕಳಿಸಿದೆ ಅನ್ನೋದು ಎಲ್ರಿಗೂ ತಿಳಿದಿದೆ ಅಂದರು. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯು ಕೇವಲ ಕಮಿಷನ್ ಪಡೆಯುವ ದಂಧೆಯಾಗಿದೆ ಅಂತ ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ರು. 2006ರಲ್ಲೇ ಈ ಬಗ್ಗೆ ಸದನ ಸಮಿತಿ ವರದಿ ನೀಡಿದ್ರು. ಈಗ ಹೊಸ ಸಮಿತಿ ರಚಿಸುವುದು ನಗೆ ಪಾಟಲಿನ ಸಂಗತಿಯಾಗಿದೆ. ಈ ಸಮಿತಿಯಲ್ಲಿದ್ದವರೇ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ಕನಿಷ್ಠ ಪರಿಜ್ಞಾನ ಬೇಡವಾ ಅಂತ ಪ್ರಶ್ನೆ ಮಾಡಿದ್ರು. ಹಣದ ಮದದಲ್ಲಿ ಲೂಟಿ ಮಾಡುವುದನ್ನೇ ಕೆಲಸ ಮಾಡಿಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಸರ್ವನಾಶ ಆಗ್ತೀರಿ ಅಂತ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟರು. ಈ ಯೋಜನೆಯಿಂದ ರೈತರು ಸಾವಿರಾರು ಎಕರೆ ಫಲವತ್ತಾದ ಭೂಮಿಯನ್ನ ಕಳೆದುಕೊಳ್ತಿದ್ದಾರೆ. ಇದನ್ನ ವಿರೋಧಿಸಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀಲಿ ಅಂತ ತಿಳಿಸಿದ್ರು. ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ ಕುಮಾರಸ್ವಾಮಿ ಮುಂಬರುವ ಅಧಿವೇಶನದಲ್ಲಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂತೆ ಶಾಸಕರಿಗೆ ಸೂಚಿಸಿದರು. ರಾಜ್ಯದಲ್ಲಿ ಬರಗಾಲ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ರೈತರ ಹಿತವನ್ನ ಬಲಿಗೊಟ್ಟು ಜಾರಿಗೆ ತರುವುದಕ್ಕೆ ಹೊರಟಿರುವ ಬಿಡದಿ ಟೌನ್ಶಿಪ್ ಮತ್ತು ಸರ್ಕಾರದ ಇತರ ಅವ್ಯವಹಾರಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಬೇಕು. ವಿರೋಧ ಪಕ್ಷವಾಗಿ ನಾವು ಜನರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅವರು ಶಾಸಕರಿಗೆ ಕರೆ ನೀಡಿದರು. ಇನ್ನು ದಲಿತರ ಭೂಮಿ ಕಬಳಿಸುವುದಕ್ಕೆ ದಾಖಲೆ ಸೃಷ್ಟಿಸುವವರ ಬಗ್ಗೆಯೂ ನನಗೆ ಸಂಪೂರ್ಣ ಮಾಹಿತಿ ಇದೆ. ಸಮಯ ಬಂದಾಗ ಎಲ್ಲವನ್ನ ಬಯಲಿಗೆ ಎಳಿತೀನಿ ಅಂತ ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ಒಟ್ಟಾರೆಯಾಗಿ ಮಾತಾಡ್ತಾ ನನ್ನ ಕೊಂಡುಕೊಳ್ಳುವಂತಹ ಗಂಡಸು ಇನ್ನೂ ಹುಟ್ಟಿಲ್ಲ. ಲೂಟಿ ಮಾಡೋ ಡಿಕೆಶಿ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ, ಇಲ್ಲದಿದ್ರೆ ಸರ್ವನಾಶ ಆಗೋಗ್ತೀರಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಸವಾಲನ್ನು ಹಾಕೋದ್ರ ಮುಖಾಂತರ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ, ಇಲ್ಲಿವರೆಗೂ ಕೂಡ ಪಾಪದ ಕೆಲಸಗಳನ್ನ ಮಾಡಿದ್ದೀರಿ, ಇದನ್ನ ಮುಂದುವರಿಸ್ಕೊಂಡು ಹೋಗಬೇಡಿ, ಬಿಡದೇ ಇದ್ರೆ ಇದೆಲ್ಲವನ್ನ ಸರ್ವನಾಶ ಆಗೋಗ್ತೀರಿ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೌಡ್ರ ಗದ್ದಲ ಎಷ್ಟು ಮಟ್ಟಿಗೆ ದೊಡ್ಡದಾಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.